ಯಾಕೆ ಪುರಾಣ ಪ್ರವಚನಗಳನ್ನ ಕೇಳಬೇಕು ಆಲಿಸಬೇಕು ಅಂತಂದ್ರ ನಾವು ಮಾರ್ಕೆಟ್ಗೆ ಹೋಗಿರ್ತೀವಿ. ಮಾರ್ಕೆಟ್ಗೆ ಹೋಗಿರುವಂತ ಸಂದರ್ಭದೊಳಗ ನಮಗೆ ಗೊಂಬೆ ಅಂತಕ್ಕಂಥ ಯಾರೋ ಹುಡುಗರು ಆಟ ಆಡ್ಲಿಕ್ಕೆ ಗೊಂಬೆ ಖರೀದಿ ಮಾಡಬೇಕಾಗ್ತದೆ. ಹಿಂಗ ಒಬ್ಬ ವ್ಯಕ್ತಿ ಏನ್ ಮಾಡಿದ ಅಂತಂದ್ರ ತನ್ನ ಮಕ್ಕಳಿಗೆ ಗೊಂಬೆ ಖರೀದಿ ಮಾಡ್ಬೇಕಂತ ತಿಳ್ಕೊಂಡು ಮಾರ್ಕೆಟಿಗೆ ಹೋಗಿದ್ದ. ಅಂತ ಪ್ರಸಂಗದೊಳಗ ಅಲ್ಲಿ 3 ಗೊಂಬೆಗಳಿದ್ವು. 3 ಗೊಂಬೆಗಳು ಮಾರ್ಕೆಟ್ ಒಳಗಿದ್ದು 3 ಗೊಂಬೆಗಳನ್ನ ನೋಡಿದ. 3 ಗೊಂಬೆಗಳು ಒಂದೇ ರೀತಿ ಅದಾವ. 3 ಗೊಂಬೆಗಳು ಒಂದೇ ರೀತಿ ಅದಾವ. ಅದರ ಬೆಲೆ ಮಾತ್ರ ಡಿಫರೆಂಟ್ ಅದಾವ. ಅವನು ಕೇಳಿದ, 1ನೇ ಗೊಂಬೆಗೆ ಎಷ್ಟು? 100 ರೂಪಾಯಿ. 2ನೇ ಗೊಂಬೆಗೆ ಅದಕ್ಕೂ 100 ರೂಪಾಯಿ. 3ನೇ ಗೊಂಬೆಗೆ ಇದಕ್ಕ 1000 ರೂಪಾಯಿ ಅಂತಂದ. ಎಷ್ಟು? 1000 ರೂಪಾಯಿ ಅಂತಂದ. ಅಲ್ಲೋ ಇರೋ 3 ಗೊಂಬೆ ಒಂದೇ ರೀತಿ ಅದಾವ. ಈ 3 ಗೊಂಬೆ ಒಂದೇ ರೀತಿ ಇದ್ರು ಇವರ ಬೆಲೆ ಯಾಕೆ ಬದಲಾವಣೆ ಆಗದ ಅಂತ ತಿಳ್ಕೊಂಡು ಕೇಳಿದಾಗ ಅವನು ಹೇಳ್ತಿದ್ದಂತ, 1ನೇ ಗೊಂಬೆಯ ಕಿವಿಯೊಳಗ ಒಂದು ಕಡ್ಡಿ ಹಾಕಿದ. 1ನೇ ಗೊಂಬೆ ಕಿವಿಯೊಳಗೆ ಒಂದು ಕಡ್ಡಿ ಹಾಕಿದ. ಈ ಕಿವಿಯೊಳಗೆ ಕಡ್ಡಿ ಹಾಕಿ ಈ ಕಿವಿಯಿಂದ ಹೊರಗೆ ಬಂತಂತ ಆ ಗೊಂಬೆಯೊಳಗೆ. ಈ ಕಿವಿಯೊಳಗೆ ಕಡ್ಡಿ ಹಾಕಂತ ಈ ಕಿವಿಯಿಂದ ಹೊರಗೆ ಬಂತಂತ. ಅವಾಗ ಮತ್ 2ನೇ ಗೊಂಬೆ ಕಿವಿಯೊಳಗ ಕಡ್ಡಿ ಹಾಕಿದ. 2ನೇ ಗೊಂಬೆ ಕಿವಿಯೊಳಗೆ ಕಡ್ಡಿ ಹಾಕಂತ ಈ ಕಿವಿಯಿಂದ ಕಡ್ಡಿ ಹಾಕಿದ ತಕ್ಷಣ ಆ ಕಡ್ಡಿ ಬಾಯಿಂದ ಹೊರಗೆ ಬಂತ. ಇನ್ನೊಂದು ಗೊಂಬೆ ಏನು 1000 ರೂಪಾಯಿ. ಇದಕ್ಕೆ ವಿಶೇಷ ಅಂತ ಹೇಳಿದ್ದವು. ಇದ್ರೊಳಗೊಂದು ವಿಶೇಷ ಅದ. ಯಾಕೆ ವಿಶೇಷ ಅದ ಅಂತ ತಿಳ್ಕೊಂಡು ಕೇಳಿದ್ರ, ಆ ಗೊಂಬೆ ಕಿವಿಯೊಳಗೆ ಒಂದು ಕಡ್ಡಿ ಹಾಕಿದ್ರಂತ. ಕಡ್ಡಿ ಹಾಕಿದ ತಕ್ಷಣ ಈ ಕಿವಿಯಿಂದನೂ ಬರಲಿಲ್ಲ, ಈ ಬಾಯಿಂದನೂ ಬರಲಿಲ್ಲ, ಅದು ಅಲ್ಲೇ ಕುತ್ಕೊಂಡು ಬಿಡ್ತು. ಇದ್ರ ಅರ್ಥ ಏನು ಅಂತಂದ್ರ, ಇದು ದೃಷ್ಟಾಂತ. ಆದ್ರೆ ಇದ್ರ ದ್ರಾಷ್ಟಾಂತ ಏನು ಅಂತ ವಿಚಾರ ಮಾಡಿದ್ರ, 1ನೇ ಗೊಂಬೆ ಅಂತಕ್ಕಂಥದ್ದು ಇದು ಹೆಂಗಂತಂದ್ರ ಕೇಳುವಂತ ವಿಚಾರಗಳು ಹೆಂಗಿರಬೇಕು ಅನ್ನುವಂತ ವಿಚಾರವನ್ನ ಈ ದೃಷ್ಟಾಂತ ತಿಳಿಸ್ತದ. ನಾವೆಲ್ಲರೂ ಕೂಡ ಕೇಳುವಂತದ್ದು ಹೆಂಗಾಗಿರ್ಬೇಕಂತಂದ್ರ, ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಕೇಳಿಬಿಟ್ರ ಇದು 1ನೇ ಗೊಂಬೆ. ಇದಕ್ಕೆ ಎಷ್ಟದ ಬೆಲೆ? ಕೇವಲ 100 ರೂಪಾಯಿ. ಇನ್ನು ಈ ಕಿವಿಯಿಂದ ಕೇಳಿ ಮತ್ತದು ಬಾಯಿಂದ ಹೊರಗೆ ಬಿಡೋದು, ಬರೇ ಮಾತನಾಡೋದು, ಅದು ಆಚರಣೆಗೆ ತರೋದಲ್ಲ. ನಾವು ಕೇವಲ ಕೇಳೋದಾಗಬಾರ್ದು, ಅದನ್ನ ಅನುಭವಕ್ಕೆ ತರಬೇಕು, ಅದನ್ನ ಅನುಷ್ಠಾನಕ್ಕೆ ತರಬೇಕು, ಅದನ್ನ ಆಚರಣೆಗೊಳಪಡಿಸಿಕೊಂಡಾಗ ಮಾತ್ರ ನಮ್ಮ ಜೀವನ ಪಾವನ ಆಗ್ತದ ಅಂತಕ್ಕಂಥದ್ದು. ಮತ್ತೆ 3ನೇ ಗೊಂಬೆ ಏನ್ ಮಾಡ್ತದ, ಈ ಕಿವಿಯಿಂದ ಗಡ್ಡಿ ಹಾಕಿದ್ರು, ಈ ಕಿವಿಯಿಂದನೂ ಬರಲಿಲ್ಲ, ಬಾಯಿಂದನೂ ಬರಲಿಲ್ಲ, ಅದು ಎಲ್ಲಿ ಹೋಯ್ತು? ನಮ್ಮ ನೆತ್ತಿಯ ಬುತ್ತಿಯ ಗಂಟೆಗೆ ಅದು ಸಾಕ್ಷಿ ಆಯಿತು ಅಂತಕ್ಕಂಥದ್ದು. ಯಾವ ಕಾರಣಕ್ಕಾಗಿ ಆ 3ನೇ ಗೊಂಬೆಯ ಬೆಲೆ ಹೆಚ್ಚಾಯಿತು ಅಂತಂದ್ರೆ, 1ನೇ ಗೊಂಬೆಗಿರುವಂತಹ ಬೆಲೆ, 2ನೇ ಗೊಂಬೆಗಿರುವಂತಹ ಬೆಲೆ, 3ನೇ ಗೊಂಬೆಗಿರುವಂತಹ ಬೆಲೆ ಡಿಫರೆನ್ಸ್ ಇರ್ತದ. ಕಾರಣ 1ನೇ ಗೊಂಬೆ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡ್ತಿತ್ತು, 2ನೇ ಗೊಂಬೆ ಕಿವಿಯಿಂದ ಕೇಳಿ ಬರೀ ಮಾತನಾಡ್ತಿತ್ತು, 3ನೇ ಗೊಂಬೆ ಕೇಳಿ ಅದನ್ನು ಅನುಷ್ಠಾನಕ್ಕೆ ತರುವಂತಹ ಕೆಲಸ ಮಾಡುತ್ತಿತ್ತು. ಆ ಕಾರಣಕ್ಕಾಗಿ ಆ ಗೊಂಬೆಯ ಬೆಲೆ ಹೆಚ್ಚಾಯಿತು. ಹಂಗ ಈ ನಮ್ಮ ಒಡಲಂತಕ್ಕಂತಹ ಬಂಡೆ ಒಂದು ಈ ಶರೀರ ಅಂತಕ್ಕಂಥದ್ದು, ಈ ಆತ್ಮ ಅಂತಕ್ಕಂಥದ್ದು ಸಾಕ್ಷಾತ್ಕಾರವಾಗಬೇಕಾಗಿತ್ತು ಅಂತಂದ್ರ ಇಲ್ಲಿ ನಡೀತಕ್ಕಂಥ ವಿಚಾರಧಾರೆಗಳನ್ನ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ರ 1ನೇ ಗೊಂಬೆಗೆ ಸಮಾನ ಆಗ್ತೀವಿ. ಈ ಕಿವಿಯಿಂದ ಕೇಳಿ ಬರೀ ಮಾತನಾಡಿ ಹೋದ್ರ ನಾವು 2ನೇ ಗೊಂಬೆಗೆ ಸಮಾನರಾಗ್ತೀವಿ. ಇನ್ನು ಈ ಕಿವಿಯಿಂದ ಕೇಳಿ ನಮ್ಮ ನೆತ್ತಿಯ ಬುದ್ಧಿಯ ಗಂಟನ್ನ ಹೆಚ್ಚಿಸಿಕೊಂಡ್ವಿ ಅಂತಂದ್ರ ಹೆಚ್ಚು ಬೆಲೆಯನ್ನು ನೀಡತಕ್ಕಂತಹ ಆ 3ನೇ ಗೊಂಬೆಗೆ ನಾವೆಲ್ಲರೂ ಕೂಡ ಸಮಾನರಾಗ್ತೀವಿ ಅಂತಕ್ಕಂಥ ವಿಚಾರವನ್ನು ನಾವೆಲ್ಲರೂ ಕೂಡ ತಿಳಿಬೇಕಾಗ್ತದೆ.